13 ವರ್ಷ ಕೋಮದಲ್ಲಿದ್ದಂತಹ ಮಗನನ್ನ ಸಾಯಿಸಿ ಎಂದು ಸ್ವತಃ ಎತ್ತ ತಂದೆ ತಾಯಿಯೇ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತಾರೆ. ಏಕೆ ಗೊತ್ತಾ? ಇವರ ಹೆಸರು ಹರೀಶ್ ರಾಣಾ. ಇತ್ತೀಚಿನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಫೀಡ್ ನಲ್ಲಿ ನೀವು ನೋಡೇ ಇರ್ತೀರಾ. 20 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ಇವರು ಒಂದು ದಿನ ಹಾಸ್ಟೆಲ್ನ ಮಹಡಿಯಿಂದ ಆಕಸ್ಮಿಕವಾಗಿ ಬಿದ್ದು ಕೋಮಾ ಸ್ಥಿತಿಗೆ ತಲುಪುತ್ತಾರೆ. ಅಂದಿನಿಂದ ಹಿಂದಿನವರೆಗೂ ಬದುಕಿದ್ದರೂ ಕೇವಲ ಯಂತ್ರದಂತಿದ್ದಾರೆ. ಇದರಿಂದ 13 ವರ್ಷಗಳ ತನಕ ನರಕ ಯಾತನೆಯನ್ನ ಪಟ್ಟಂತಹ ಅವರ ತಂದೆ ತಾಯಿ ಮಗನನ್ನ ಹುಷಾರು ಮಾಡಲು ಮನೆ ಆಸ್ತಿ ಎಲ್ಲವನ್ನ ಮಾರುತ್ತಾರೆ. 13 ವರ್ಷಗಳ ತನಕ ಹೋರಾಟವನ್ನ ಮಾಡಿದಂತಹ ಇವನ ತಂದೆ ತಾಯಿಗಳು ಅವನು ಹುಷಾರಾಗುವ ಹೋಪನ್ನ ಬಿಡುತ್ತಾರೆ. ಇದರಿಂದ ಸುಪ್ರೀಂ ಕೋರ್ಟ್ನ ಮೊರೆ ಹೋದಂತಹ ಇವರು ಸಾಯುವ ಟೈಮ್ ನಲ್ಲಾದರೂ ನೆಮ್ಮದಿಯಾಗಿ ಹೋಗಲಿ ಎಂದು ಕೇಳಿಕೊಳ್ಳುತ್ತಾರೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಕೂಡ ಈ ತೀರ್ಪನ್ನ ಕೊಡುತ್ತದೆ. ವೀಕ್ಷಕರೇ, ಹರೀಶ್ ರಾಣಾ ಅವರ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.